ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನರಸಾಪುರದಿಂದ ವೇಮ್ಗಲ್ಗೆ ಹೋಗೋ ದಾರಿಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿರೋ ಈ ನರಸಾಪುರದಿಂದ ವೇಮ್ಗಲ್ಗೆ ಹೋಗೋ ದಾರಿ ಏನಿದೆ, ಇದು ನನಗೆ ಹೊಸದೇನಲ್ಲ. ಯಾಕಂದರೆ ನಾನು ಕೂಡ ಈ ದಾರಿಯಲ್ಲಿ ಎಷ್ಟೋ ಸಾರಿ ಟ್ರಾವೆಲ್ ಮಾಡಿದ್ದೀನಿ. ಆದರೆ ಈ ರಸ್ತೆಯಲ್ಲಿ ರಾತ್ರಿ 10 ಗಂಟೆ ಆದಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಆ ವ್ಯಕ್ತಿಯ ಬಾಯಿಂದ ಕೇಳಿದ ಮೇಲೆ ಒಂದು ಕ್ಷಣ ನನಗೆ ಮೈಯೆಲ್ಲ ನಡುಕ ಹುಟ್ಕೊಳ್ತು. ಇಷ್ಟಕ್ಕೂ ಆವತ್ತು ರಾತ್ರಿ ಆ ವ್ಯಕ್ತಿಗೆ ಆ ಹಾಂಟೆಡ್ ರಸ್ತೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ನರಸಾಪುರದಿಂದ ವೇಮ್ಗಲ್ಗೆ ಹೋಗೋ ಆ ದಾರಿಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಅನಿಲ್. ಇನ್ನು ಅನಿಲ್ಗೆ ಈಗ 42 ವರ್ಷ ವಯಸ್ಸು. ಅನಿಲ್ ಅವರ ಸ್ವಂತ ಊರು ಮದ್ದೇರಿ. ಆದರೆ ಅನಿಲ್ ಈಗ ಇರೋದು ಬೆಂಗಳೂರಿನ KR ಪುರಂನಲ್ಲಿ. ಅವರ ಮನೆಯಲ್ಲಿ ಅನಿಲ್ ಅವರ ಹೆಂಡತಿ ಪ್ರೇಮ, ಮಗ ಅಂಕಿತ್, ಮಗಳು ಗಂಗೋತ್ರಿ, ಟೋಟಲ್ ಆಗಿ 4 ಜನ ಇರ್ತಾರೆ. ಇನ್ನು ಅನಿಲ್ಗೆ ಆ ಒಂದು ರಸ್ತೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2006ರಲ್ಲಿ ಅನಿಲ್ ಅವರ ಸ್ವಂತ ಊರಾದ ಮದ್ದೇರಿ ಗ್ರಾಮದಲ್ಲಿ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ. ಇನ್ನು ಆ ಜಾತ್ರೆ 3 ರಿಂದ 5 ದಿನಗಳವರೆಗೂ ನಡೆಯುತ್ತೆ. ಅದೇ ಸಮಯಕ್ಕೆ ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ಅನಿಲ್ ಏನು ಮಾಡ್ತಾಯಿದ್ರು ಅಂದರೆ, ಆಫೀಸ್ನಲ್ಲಿ ರಜೆ ತಗೊಂಡು ಜಾತ್ರೆಗೆ ಇಡೀ ಫ್ಯಾಮ್ಲಿನ ಕರ್ಕೊಂಡು ಹೋಗಿ ಜಾತ್ರೆ ಮುಗಿಸ್ಕೊಂಡು ಖುಷಿಯಾಗಿ ವಾಪಸ್ ಬೆಂಗಳೂರಿಗೆ ಬರ್ತಾಯಿದ್ರು. ಆದರೆ ಅದೊಂದು ದಿನ ರಾತ್ರಿ ಅನಿಲ್ಗೆ ಆ ರಸ್ತೆಯಲ್ಲಿ ಅಲೆದಾಡ್ತಾ ಇದ್ದ ಅತೃಪ್ತ ಆತ್ಮಗಳು ಏನೆಲ್ಲ ಕಾಟ ಕೊಡ್ತು ಅಂತ ಕೇಳಿದ್ರೆ, ನಿಜಕ್ಕೂ ನೀವು ಕೂಡ ಆ ರಸ್ತೆಯಲ್ಲಿ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ. ಇಷ್ಟಕ್ಕೂ ಆಗಿದ್ದೇನೆಂದರೆ, 2006 ಏಪ್ರಿಲ್ ತಿಂಗಳಲ್ಲಿ ಅನಿಲ್ ಅವರ ಸ್ವಂತ ಊರಾದ ಮದ್ದೇರಿಯಲ್ಲಿ ಜಾತ್ರೆ ಶುರುವಾಗುತ್ತೆ. ಜಾತ್ರೆಗೆ ಬನ್ನಿ ಅಂತ ಅನಿಲ್ ಅವರ ತಂದೆಯಾದ ಮುನಿನಾರಾಯಣಪ್ಪ ಅನಿಲ್ಗೆ ಫೋನ್ ಮಾಡಿ ಹೇಳ್ತಾರೆ. ಸೊ ಪ್ರತಿ ವರ್ಷದಂತೆ ಅನಿಲ್ ಆಫೀಸ್ಗೆ ರಜಾ ಹಾಕಿ ಹೆಂಡತಿ ಮಕ್ಕಳ ಜೊತೆ ಮದ್ದೇರಿ ಗ್ರಾಮಕ್ಕೆ ಅವರದ್ದೇ ಸ್ವಂತ ಸ್ಯಾಂಟ್ರೋ ಕಾರ್ನಲ್ಲಿ ಹೋಗ್ತಾರೆ. ಸೊ ಮದ್ದೇರಿ ಗ್ರಾಮಕ್ಕೆ ಅನಿಲ್ ನರಸಾಪುರ, ವೇಮ್ಗಲ್ ಇದೇ ರಸ್ತೆಯಲ್ಲಿ ಹೋಗ್ತಾರೆ. ಈ ರೀತಿ ಅನಿಲ್ ಮತ್ತು ಅವರ ಫ್ಯಾಮಿಲಿ ಮದ್ದೇರಿ ಗ್ರಾಮವನ್ನು ರೀಚ್ ಆಗ್ತಾರೆ. 2 ದಿನ ಜಾತ್ರೆಯನ್ನು ಎಂಜಾಯ್ ಮಾಡ್ತಾರೆ. ಆದರೆ 3ನೇ ದಿನ ಅನಿಲ್ಗೆ ಆಫೀಸ್ನಿಂದ ಅವರ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಅನಿಲ್ಗೆ ಒಂದು ಇಂಪಾರ್ಟೆಂಟ್ ಫೈಲ್ನ ಸಬ್ಮಿಟ್ ಮಾಡಲೇಬೇಕು, ಹೇಗಾದರೂ ಮಾಡಿ ನೀನು ಫೈಲ್ ಕೊಟ್ಟು ಬೇಕಾದರೆ ವಾಪಸ್ ಊರಿಗೆ ಮತ್ತೆ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಅನಿಲ್, ನಾನು ಫೈಲ್ನ ನನ್ನ ಜೊತೆ ತಗೊಂಡು ಬಂದಿಲ್ಲ, ಮನೆಯಲ್ಲಿ ಇಟ್ಟಿದ್ದೀನಿ, ಈಗ ಮತ್ತೆ ಮನೆಗೆ ಹೋಗಿ ಫೈಲ್ ತಗೊಂಡು ನಿನಗೆ ಕೊಡಬೇಕು. ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆಗಾಗಲೇ ಟೈಮ್ ರಾತ್ರಿ 10 ಗಂಟೆ ಆಗಿರುತ್ತೆ. ಅನಿಲ್ ಕೂಡ ಹೆಂಡತಿ ಮತ್ತು ತಂದೆಗೆ ಪರಿಸ್ಥಿತಿ ಈ ರೀತಿ ಇದೆ, ನಾನು ಹೋಗಿ ಫೈಲ್ ಕೊಟ್ಟು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅನಿಲ್ ಅವರ ತಂದೆ, ಬೇಡ, ಇಷ್ಟೊತ್ತಲ್ಲಿ ಯಾಕೆ, ದಾರಿಗಳು ಬೇರೆ ಸರಿ ಇರೋದಿಲ್ಲ, ಬೆಳಗ್ಗೆ ಬೇಕಾದರೆ ಹೋಗಿ ಫೈಲ್ ಕೊಡುವಂತೆ, ಹೋಗಬೇಡ ಅಂತ ಹೇಳ್ತಾರೆ. ಆದರೆ ಅನಿಲ್, ಇಲ್ಲ, ಅದು ತುಂಬ ಇಂಪಾರ್ಟೆಂಟ್ ಫೈಲ್, ಎಲ್ಲ ಡೀಟೇಲ್ಸ್ ಅದರಲ್ಲೇ ಇರೋದು, ಹೋಗಿ ಕೊಟ್ಟು ವಾಪಸ್ ಬಂದುಬಿಡ್ತೀನಿ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಮದ್ದೇರಿ ಗ್ರಾಮದಿಂದ ಹೊರಡ್ತಾರೆ. ಈ ರೀತಿ ಮದ್ದೇರಿಯಿಂದ ಹೊರಟ ಅನಿಲ್ ವೇಮ್ಗಲ್ನಿಂದ ನರಸಾಪುರಕ್ಕೆ ಹೋಗೋ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ. ಟೈಮ್ ಆಲ್ಮೋಸ್ಟ್ ರಾತ್ರಿ 10:15 ಮೇಲೆ ಆಗಿರುತ್ತೆ. ರಾತ್ರಿ ಟೈಮ್ ಆಗಿರೋದ್ರಿಂದ ಅನಿಲ್ ಒಂದು 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿಯನ್ನು ಓಡಿಸ್ತಾ ಇರ್ತಾರೆ ಅಷ್ಟೇ.
ಈ ಘಟನೆ ನಡೆದಿದ್ದು 2006ರಲ್ಲಿ. ಆದ್ದರಿಂದ ಎಲ್ಲೋ ಒಂದೊಂದು ಗಾಡಿ ಓಡಾಡ್ತಾ ಇತ್ತು ಅಷ್ಟೇ. ಈ ರೀತಿ ಅನಿಲ್ ಆರಾಮಾಗಿ ಆ ರಸ್ತೆಯಲ್ಲಿ ಕಾರ್ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಅವರು ಡ್ರೈವ್ ಮಾಡ್ತಾ ಇದ್ದ ಕಾರ್ನಲ್ಲಿ ಏನೋ ಒಂದು ರೀತಿ ವಿಚಿತ್ರವಾದ ಶಬ್ದ ಬರುತ್ತೆ. ಅಂದರೆ ಇಂಜನ್ನಿಂದ ಕಟ 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 ಅಂತ ಸೌಂಡ್ ಬರುತ್ತೆ. ಆಗ ಅನಿಲ್ ಏನಿದು ಸೌಂಡು ಅಂತ ಅಂದ್ಕೊಂಡು ಗಾಡಿನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಮುಂದೆ ಬಾನೆಟ್ ಓಪನ್ ಮಾಡಿ ಬಗ್ಗಿ ನಿಂತ್ಕೊಂಡು ಇಂಜನ್ ಒಳಗೆ ಚೆಕ್ ಮಾಡ್ತಾ ಇರ್ತಾರೆ. ಆಗ ಅನಿಲ್ಗೆ ಅವರ ಕಾರ್ ಹಿಂದಿನ 2 ಡೋರ್ಗಳನ್ನು ಓಪನ್ ಮಾಡಿ ಕ್ಲೋಸ್ ಮಾಡಿದ ಹಾಗೆ ಹಪ್ ಹಪ್ ಅಂತ ಸೌಂಡ್ ಬರುತ್ತೆ. ಆಗ ಅನಿಲ್ ಯಾರದು ಕಾರ್ ಡೋರ್ ಓಪನ್ ಮಾಡಿ ಕ್ಲೋಸ್ ಮಾಡಿದ್ದು, ಯಾರಾದರೂ ಒಳಗೆ ಕೂತ್ಕೊಂಡಿದ್ದಾರಾ ಅಂತ ಕಾರ್ ಒಳಗೆ ನೋಡ್ತಾರೆ. ಆದರೆ ಒಳಗೆ ಯಾರೂ ಇರೋದಿಲ್ಲ. ಮತ್ತೆ ಅನಿಲ್ ಇಂಜನ್ ಹತ್ರ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಆ ಕಡೆಯಿಂದ 1-2 ಲಾರಿಗಳು ಬರುತ್ತೆ. ಆ ಲಾರಿಯ ಡ್ರೈವರ್ಗಳು ಸುಮ್ಮನೆ ತುಂಬ ಜೋರಾಗಿ ಹಾರನ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಅನಿಲ್ ಇದ್ಯಾಕೆ ಇವರು ಈ ಥರ ಹಾರನ್ ಮಾಡ್ತಾ ಇದ್ದಾರಲ್ವಾ, ಗಾಡಿನ ಸೈಡ್ಗೆ ತಾನೇ ಹಾಕಿದ್ದೀನಿ, ಮತ್ತೆ ಯಾಕೆ ಈ ಥರ ಜೋರಾಗಿ ಹಾರನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸ್ವಲ್ಪ ಸೈಡ್ಗೆ ಬಗ್ಗಿ ಆ ಲಾರಿ ಕಡೆಗೆ ನೋಡ್ತಾರೆ. ಆಗ ಆ ಲಾರಿ ಅನಿಲ್ ನಿಲ್ಲಿಸಿದ್ದ ಕಾರ್ನ ಪಾಸ್ ಆಗುವಾಗ ಆ ಲಾರಿಯ ಒಳಗಿದ್ದ ಕ್ಲೀನರ್ ಅನಿಲ್ ಕಾರ್ ಕಡೆಗೆ ಕೈ ತೋರಿಸಿ ಏನೋ ಸಿಗ್ನಲ್ ಮಾಡ್ತಾ ಹೋಗ್ಬಿಡ್ತಾರೆ. ಆದರೆ ಅವರು ಏನು ಸಿಗ್ನಲ್ ಮಾಡಿದ್ರು ಅಂತ ಅನಿಲ್ಗೆ ಅರ್ಥ ಆಗೋದಿಲ್ಲ. ಇದಾದ ಮೇಲೆ ಅನಿಲ್ ಬಾನೆಟ್ ಕ್ಲೋಸ್ ಮಾಡಿ ಕಾರ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಕಾರ್ನಲ್ಲಿ ಯಾವುದೇ ರೀತಿ ಶಬ್ದ ಬರೋದಿಲ್ಲ. ಆಗ ಅನಿಲ್ ಈಗ ಸರಿ ಹೋಯ್ತು, ಏನೂ ಸೌಂಡ್ ಬರ್ತಾ ಇಲ್ಲ ಅಂತ ಅಂದ್ಕೊಂಡು ಗಾಡಿನ ಮೂವ್ ಮಾಡ್ತಾರೆ. ಆದರೆ ಗಾಡಿಯಲ್ಲಿ ಸೌಂಡ್ ಏನೋ ಬರ್ತಾ ಇಲ್ಲ. ಬಟ್ ಎಕ್ಸ್ಲೇಟ್ರ್ ಎಷ್ಟು ಕೊಟ್ಟರೂ ಗಾಡಿ ಫಾಸ್ಟಾಗಿ ಹೋಗ್ತಾ ಇರಲಿಲ್ಲ. ಏನೋ ಗಾಡಿಯಲ್ಲಿ ತುಂಬ ಹೆವಿ ಲೋಡ್ ತುಂಬಿಸಿರೋ ಥರ ಹೋಗ್ತಾ ಇತ್ತು. ಇದನ್ನು ನೋಡಿ ಅನಿಲ್ ಗಾಡಿಗೆ ಏನಾಗಿದೆ ಇವತ್ತು, ವಿಚಿತ್ರವಾಗಿ ಆಡ್ತಾ ಇದೆಯಲ್ವಾ, ಯಾವತ್ತೂ ಕೈ ಕೊಟ್ಟಿಲ್ವಲ್ಲ, ಇವತ್ತ್ಯಾಕೆ ಈ ಥರ ಮಾಡ್ತಾ ಇದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ ಹೋಗ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಗಾಡಿ ಕಂಪ್ಲೀಟಾಗಿ ಸ್ಟಾಪ್ ಆಗೋಗುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಆಗ ಅನಿಲ್ ಮತ್ತೆ ಗಾಡಿನ ಸೈಡ್ನಲ್ಲಿ ಪಾರ್ಕ್ ಮಾಡಿ ಮತ್ತೆ ಚೆಕ್ ಮಾಡೋಣ ಅಂತ ಕಾರ್ ಒಳಗಿದ್ದ ಕ್ಯಾಬಿನ್ ಲೈಟ್ನ ಆನ್ ಮಾಡ್ತಾರೆ. ಆಗ ಅನಿಲ್ಗೆ ಒಳಗೆ ಕಂಡ ದೃಶ್ಯವನ್ನು ನೋಡಿ 1 ಸೆಕೆಂಡ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಅರ್ಥ ಆಗೋದಿಲ್ಲ. ಯಾಕಂದರೆ ಅನಿಲ್ಗೆ ಕಾರ್ ಒಳಗಿದ್ದ ಮಿರರ್ನಲ್ಲಿ ಹಿಂದೆ ಯಾರೋ ಇಬ್ಬರು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಮೈ ತುಂಬ ಒಡವೆಗಳನ್ನು ಹಾಕ್ಕೊಂಡು ಇಟ್ಕೊಂಡಿರೋದು ಕಾಣಿಸುತ್ತೆ. ಆಗ ಅನಿಲ್ ಕೋಪದಲ್ಲಿ ಹಿಂದೆ ತಿರುಗಿ, ಏಯ್ ಯಾರ್ರೀ ನೀವು ಯಾವಾಗ್ರಿ ಬಂದು ಕಾರ್ನಲ್ಲಿ ಕೂತ್ಕೊಂಡ್ರಿ, ಯಾರನ್ನ ಕೇಳಿ ಕೂತ್ಕೊಂಡ್ರಿ, ಇಳೀರಿ ಫಸ್ಟ್ ಕಾರಿಂದ ಅಂತ ಕೂಗಾಡ್ತಾರೆ. ಆದರೆ ಆಶ್ಚರ್ಯವೆಂಬಂತೆ ಆ ಕಾರ್ ಒಳಗಿದ್ದ ಆ ಇಬ್ಬರು ಅನಿಲ್ನ ನೋಡಿ ಏನು ಮಾತಾಡೋದಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆಗ ಅನಿಲ್ಗೆ ಕೋಪ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಪಿತ್ತ ನೆತ್ತಿಗೆ ಏರುತ್ತೆ. ನಿಮಗೆ ಮಾನ ಮರ್ಯಾದೆ ಇಲ್ವಾ, ನಿಮಗೆ ಹೇಳ್ತಾ ಇರೋದು ಇಳೀರಿ ಫಸ್ಟ್ ಕಾರಿಂದ, ಅರ್ಥ ಆಗಲ್ವ ನಿಮಗೆ ಒಂದ್ಸರಿ ಹೇಳಿದ್ರೆ ಅಂತ ಇನ್ನೂ ಜೋರಾಗಿ ಕೂಗಾಡ್ತಾರೆ. ಆದರೆ ಆಗಲೂ ಕೂಡ ಅವರು ಏನು ಮಾತಾಡೋದಿಲ್ಲ. ಆಗ ಅನಿಲ್ ನಿಮಗೆ ಈ ಥರ ಹೇಳಿದ್ರೆ ಆಗೋದಿಲ್ಲ, ಎಳೆದು ಆಚೆ ಬಿಸಾಕಿದ್ರೆ ನಿಮಗೆ ಬುದ್ಧಿ ಬರುತ್ತೆ ಅಂತ ಬೈಕೊಂಡು ಕಾರಿಂದ ಕೆಳಗಿಳಿದು ಹಿಂದೆ ಡೋರ್ ಓಪನ್ ಮಾಡ್ತಾರೆ. ಆದರೆ ಕಾರ್ ಒಳಗೆ ಯಾರೂ ಇರೋದಿಲ್ಲ. ಅದನ್ನು ನೋಡಿ ಅನಿಲ್ಗೆ ಜೀವ ಬಾಯಿಗೆ ಬಂದುಬಿಡುತ್ತೆ. ಯಾಕಂದರೆ ಮಿರರ್ನಲ್ಲಿ ಅನಿಲ್ಗೆ ಕಾಣಿಸಿದ ಆ ವ್ಯಕ್ತಿಗಳು ಈಗ ಹಿಂದೆ ಹೋಗಿ ನೋಡಿದ್ರೆ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅನಿಲ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅದು ಬೇರೆ ಆಗಾಗಲೇ ಟೈಮ್ ರಾತ್ರಿ 12 ಗಂಟೆ ಆಗೋಗಿತ್ತು. ಮುತ್ತ ಎಲ್ಲಿ ನೋಡಿದ್ರೂ ಮರಗಳೇ ಕಾಣಿಸ್ತಾ ಇತ್ತು. ಅಲ್ಲಿ ಒಂದೇ ಒಂದು ನರಪಿಳ್ಳೆ ಕೂಡ ಇರಲಿಲ್ಲ. ಅನಿಲ್ ಭಯದಲ್ಲಿ ಗಾಬರಿಯಿಂದ ಮುತ್ತ ಎಲ್ಲ ನೋಡ್ತಾರೆ. ಆಗ ಅನಿಲ್ಗೆ ಮರಗಳ ಮರೆಯಲ್ಲಿ
ಯಾರೋ ಪಿಸ ಪಿಸ ಅಂತ ಮಾತಾಡ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಆಗ ಅನಿಲ್ ಆ ಶಬ್ದ ಯಾವ ಕಡೆ ಬರ್ತಾ ಇದೆ ಅಂತ ತುಂಬ ನಿಗಾ ಇಟ್ಟು ಆ ಕತ್ತಲಲ್ಲಿ ತುಂಬ ಸೂಕ್ಷ್ಮವಾಗಿ ನೋಡ್ತಾರೆ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಅನಿಲ್ಗೆ ಬೆವರು ಸುರಿದೋಗುತ್ತೆ, ಕೈ ಕಾಲು ನಡುಗೋಗುತ್ತೆ. ಯಾಕಂದರೆ ಇದಕ್ಕೂ ಮುಂಚೆ ಅನಿಲ್ಗೆ ಕಾರ್ನಲ್ಲಿ ಕಾಣಿಸಿದ ಆ ಇಬ್ಬರು ವ್ಯಕ್ತಿಗಳು ಆ ಮರಗಳ ಮಧ್ಯೆ ನಿಂತ್ಕೊಂಡು ಅನಿಲ್ನೇ ನೋಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅನಿಲ್ ಕಾರ್ನಲ್ಲಿ ಆ ವ್ಯಕ್ತಿಗಳನ್ನು ನೋಡಿದಾಗ ಅವರು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಮೈ ತುಂಬ ಒಡವೆಗಳನ್ನು ಹಾಕ್ಕೊಂಡಿದ್ರು. ಆದರೆ ಈಗ ಅವರು ತುಂಬ ವಿಕಾರವಾಗಿ ಕಾಣಿಸ್ತಾ ಇದ್ದರು. ಆಗ ಅನಿಲ್ಗೆ ಇದು ಖಂಡಿತವಾಗಿ ದೆವ್ವ ಅಂತ ಕನ್ಫರ್ಮ್ ಆಗೋಗುತ್ತೆ. ಆದರೆ ಅಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಅನಿಲ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಬೇರೆ ವಿಧಿ ಇಲ್ಲದೆ ಅನಿಲ್ ಅಲ್ಲಿಂದ ಓಡಿ ಹೋಗ್ತಾರೆ. ಈ ರೀತಿ ಒಂದಷ್ಟು ದೂರ ಅನಿಲ್ ಓಡಿ ಹೋದ ಮೇಲೆ ಹಿಂದೆಯಿಂದ ಮತ್ತೊಂದು ಲಾರಿ ಬರುತ್ತೆ. ಆಗ ತಕ್ಷಣ ಅನಿಲ್ ಆ ಲಾರಿಯನ್ನು ನಿಲ್ಲಿಸಿ ನಡೆದ ವಿಷಯವನ್ನು ಅವರಿಗೆ ಹೇಳಿ ಅವರನ್ನು ಕಾಡಿ ಬೇಡಿ ಅಲ್ಲಿಂದ ಡ್ರಾಪ್ ತಗೊಂಡು ನರಸಾಪುರದ ಬಳಿ ಇರೋ ಅವರ ತಂಗಿಯ ಊರಾದ ಬೆಳ್ಳೂರಲ್ಲಿ ಅವತ್ತು ರಾತ್ರಿ ಉಳ್ಕೋತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಮತ್ತೆ ಬಂದು ಗಾಡಿನ ಸ್ಟಾರ್ಟ್ ಮಾಡ್ತಾರೆ. ಆಗ ಕಾರ್ ಸ್ಟಾರ್ಟ್ ಆಗುತ್ತೆ. ನಂತರ ಬೆಂಗಳೂರಿಗೆ ಹೋಗಿ ಫೈಲ್ ಕೊಟ್ಟು ವಾಪಸ್ ಮದ್ದೇರಿಗೆ ಹೋಗ್ತಾರೆ. ಅವರ ಹೆಂಡತಿ ಮತ್ತು ತಂದೆಗೂ ಕೂಡ ನಡೆದ ಎಲ್ಲ ವಿಷಯವನ್ನು ವಿವರಿಸ್ತಾರೆ. ಇದು ನರಸಾಪುರ ಮತ್ತು ವೇಮ್ಗಲ್ಗೆ ಹೋಗೋ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.